ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ನಿಮ್ಗೆ ಬದನೆಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಬದನೆಕಾಯಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ನಾನು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಗೆ ಯಾವಾಗ ನೆನಪಾಗುತ್ತೆ ಅವಾಗೆಲ್ಲ ನಾವು ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ವಿ. ಊರಿಗೆ ಹೋದಾಗಂತೂ ಪ್ರತಿದಿನ ನಮಗೆ ಬದನೆಕಾಯಿ ಬಜ್ಜಿ ಬೇಕೇ ಬೇಕು. ಬಿಕಾಸ್ ನಾವು ಗದಗದಲ್ಲಿರುವಾಗ ಆಲ್ಮೋಸ್ಟ್ ಪ್ರತಿದಿನ ನಾವು ಸಂಜೆ ಹೋಗ್ಬಿಟ್ಟು ಮಠದ ಹತ್ರ ಬದನೆಕಾಯಿ ಬಜ್ಜಿ ತಿನ್ಕೊಂಡ್ ಬರ್ತಿದ್ವಿ. ಇವತ್ತು ತುಂಬಾ ದಿನ ಆಗಿದೆ, ಅವರು ಕೂಡ ಇವತ್ತು ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಸಂಜೆ ಮಾಡ್ಕೊಂಡು ತಿಂದ್ಬಿಟ್ರೆ ಏನಾಗುತ್ತೆ, ರಾತ್ರಿವರೆಗೂ ತುಂಬಾ ಹೊಟ್ಟೆ ಹೆವಿ ಆಗಿ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಂಗೆ ಬರದಿನಕ್ಕೆ. ಸೊ ಅದಕ್ಕೋಸ್ಕರ ಇವತ್ತೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇವತ್ತು ಮಧ್ಯಾಹ್ನನೇ ನಾವು ಬದನೆಕಾಯಿ ಬಜ್ಜಿ ಮಾಡ್ತಾ ಇದೀವಿ. ಹಾಗಂತ ಬದನೆಕಾಯಿ ಬಜ್ಜಿ ತಿಂದ್ಬಿಟ್ಟು ಮತ್ತೆ ನಾವು ಊಟ ಮಾಡ್ತೀವಿ ಅಂತ ಇಲ್ಲ. ಬಿಕಾಸ್ ನಾವು ಬದನೆಕಾಯಿ ಬಜ್ಜಿ ತಿಂದ್ಬಿಟ್ರೆ ಮತ್ತೆ ಅದ್ರ ಮೇಲೆ ಊಟ ಮಾಡಲ್ಲ. ಬಿಕಾಸ್ ಆಲ್ರೆಡಿ ಅದರಲ್ಲಿ ತುಂಬಾ ಕ್ಯಾಲರೀಸ್ ಇರುತ್ತೆ. ಸೊ ನಮ್ಗೆ ಏನ್ ಇಷ್ಟ ಆ ಫುಡ್ ನ ನಾವು ಎಂಜಾಯ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಜಸ್ಟ್ ಬೇರೆ ಊಟನ ನಾವು ಸ್ಕಿಪ್ ಮಾಡ್ಬೇಕು ಅಷ್ಟೇ. ಸೊ ಬನ್ನಿ ಹಾಗಾದ್ರೆ ಇವಾಗ ನನ್ನ ಹಸ್ಬೆಂಡ್ ಹೇಗೆ ಬದನೆಕಾಯಿ ಬಜ್ಜಿ ಮಾಡ್ತಾರೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಹಾಗಾದ್ರೆ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ. ಹಾಯ್ ಮಾ, ಏನ್ ಮಾಡಾಕುತ್ತಿ? ಬದನೆಕಾಯಿ ಬಜ್ಜಿ. ಸೂಪರ್. ಇವತ್ತು ರೆಸಿಪಿ ಹೇಳ್ಕೊಡಿ, ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಬದನೆಕಾಯಿ ಬಜ್ಜಿಗೆ ಹಿಟ್ಟು ಕಲಸ್ಕೋಬೇಕು. ಓಕೆ. ಹಿಟ್ಟು ಕಲಸ್ಕೊಳ್ಳೋ ಮುಂಚೆ ಹಿಟ್ಟು ಫಸ್ಟ್ ಸಾಣಿಸ್ಕೋಬೇಕು. ಇಬ್ಬರಿಗೆ 2 ಸ್ಪೂನ್ ಸಾಕಿದೆ. 2 ಸ್ಪೂನ್ ಆದ್ರೆ ಸಾಕಾ ಇಬ್ಬರಿಗೆ? 2 ಸ್ಪೂನ್ ಸಾಕು. ಓಕೆ. ಇವಾಗ ಮೊದಲಿಗೆ ಇದಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆನ ಬಿಸಿ ಮಾಡ್ತಾ ಇದ್ದಾರೆ. ಇದು ಬದನೆಕಾಯಿ ಬಜ್ಜಿ ಕರಿಯೋಕ್ಕೂ ಬರುತ್ತೆ, ಹಾಗೆ ಹಿಟ್ಟು ಕೂಡ ಕಲ್ಸೋಕೆ ಬರುತ್ತೆ. ಇವಾಗ ಹಿಟ್ಟು ಸಾಣಿಸ್ಕೊಂಡ್ಮೇಲೆ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಒಂದು ಸ್ಪೂನು. 1 ಸ್ಪೂನ್ ಉಪ್ಪು. ಓಕೆ. 1 ಸ್ಪೂನ್ ಉಪ್ಪು ಸಾಕು. ಇಷ್ಟಾದ್ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಅಜ್ವಾನ್ ಹಾಕೋಬೇಕು. ಓಕೆ. ಇದರಿಂದ ಡೈಜೆಷನ್ ಚಲೋ ಆಗುತ್ತೆ, ಗ್ಯಾಸ್ ಆಗಲ್ಲ. ಓಕೆ. ಇವಾಗ ಇದು ಎಣ್ಣೆ ಕಾದಿದೆಯಲ್ಲ, ಇದ್ರದ್ದು ಒಂದು 2 ಸ್ಪೂನ್ ಇದಕ್ಕೆ, ಅಂದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಓಕೆ. ಬಿಸಿ ಬಿಸಿ ಆಗಿರೋಂಥ ಎಣ್ಣೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಕೈಯಲ್ಲಿ ಕಲ್ಸೋದ್ರಿಂದ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ವಾ? ಕನ್ಸಿಸ್ಟೆನ್ಸಿ ಎಷ್ಟಿರ್ಬೇಕಂದ್ರೆ ಹಿಂಗೆ ಮಾಡಿದಾಗ ಈ ತರ ಬಿಡ್ತಿರ್ಬೇಕು ಕರೆಕ್ಟ್ ಆಗಿ. ಅಂದ್ರೆ ಇದೇನಾಗುತ್ತೆ, ಬದನೆಕಾಯಿ ಒಳಗೆ ಕರೆಕ್ಟ್ ಆಗಿ ಹಿಡ್ಕೊಳತ್ತೆ ಎಣ್ಣೆ ಒಳಗೆ ಬಿಡುವಾಗ. ಜಾಸ್ತಿ ಅಳಕಾದ್ರೆ ಆಚೆ ಬಂದ್ಬಿಡುತ್ತೆ, ಎಣ್ಣೆಗೆ ಮಿಕ್ಸ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಹಿಂಗೆ ಮಾಡಿ ಹಿಂಗೆ ನೋಡಿದಾಗ ಈ ತರ ಸ್ಲೋ ಆಗಿ ಬಿಡ್ಬೇಕು ಕನ್ಸಿಸ್ಟೆನ್ಸಿ. ಓಕೆ. ಹಿಟ್ಟು ಕಲಸಿದ್ದಾಯ್ತು. ಈಗ ಸ್ವಲ್ಪ ಹೊತ್ತು ನೆನಿಲಿ, ಇದು 10 ಮಿನಿಟ್ಸ್ ನೆನಿಲಿ, ಸಾಫ್ಟ್ ಆಗಿ ಬರುತ್ತೆ ಅವಾಗ. ಸರಿ. ಬದನೆಕಾಯಿ ಹೆಚ್ಕೊಂಡ್ಬಿಡೋದಾ? ಇಲ್ಲ, ಬದನೆಕಾಯಿ ಪೇಸ್ಟ್ ಆದ್ಮೇಲೆ ಹೆಚ್ಕೊಳ್ಳೋಣ, ಯಾಕಂದ್ರೆ ಇವಾಗ ಹೆಚ್ಕೊಂಡ್ರೆ ಇದು ಕಪ್ಪಾಗತ್ತಾ. ಓಕೆ. ಎಸ್, ಹೌದು. ಸೊ ಫಸ್ಟ್ ಇದು ಸೈಡ್ ಇರಲಿ, ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ. ಇವಾಗ ನಾವು 2 ಬದನೆಕಾಯಿ ಮಾಡ್ತಾ ಇದೀವಿ. ಸೊ 2 ಬದನೆಕಾಯಿಗೆ ಎಷ್ಟೆಷ್ಟು ತಗೋಬೇಕು? ಇದು ಜಾಸ್ತಿ ಆಗುತ್ತಾ ಮಾಡಿದ್ರೆ? ಇದು ಸ್ವಲ್ಪ ಪೇಸ್ಟ್ ಉಳಿಬಹುದು, ಬಟ್ ಇದು ರೊಟ್ಟಿ ಅಥವಾ ಅನ್ನಕ್ಕೂ ಬರುತ್ತೆ. ಓಕೆ. ಇವಾಗ ನಾವು ಮಾಡ್ತಿರೋದು 2 ಮಾಡ್ತಾ ಇದೀವಿ ಬದನೆಕಾಯಿ. 2 ಬದನೆಕಾಯಿಗೆ ಒಂದರಲ್ಲಿ 4 ಅಂದ್ರೂ ಒಂದು 8 ಬಜ್ಜಿ ಆಗುತ್ತೆ ಇವಾಗ. ಓಕೆ. 8 ಬಜ್ಜಿಗೆ ಒಂದು 8ರಿಂದ 10 ಮೆಣಸಿನಕಾಯಿ, ಇದು 2 ಇಂಚು ಜಿಂಜರು, ಆಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ, ಆಮೇಲೆ ಇದು ಕೊತ್ತಂಬರಿ ಹಿಂದಿಂದು. कौन है ये लोग? कहां से आते हैं? ಕೊತ್ತಂಬರಿ ಕಡ್ಡಿ ಇದು ಕೊತ್ತಂಬರಿ ಕಡ್ಡಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು, ಆಮೇಲೆ ಒಂದು 8ರಿಂದ 10 ಕರಿ ಲೀವ್ಸ್. ಓಕೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಡೆ ಇದು ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಬೆಲ್ಲ. ಫಸ್ಟ್ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಹಿಟ್ಟಿಗೂ ಹಾಕಿರುತ್ತೆ, ಜಾಸ್ತಿ ಆದ್ರೆ ಕಷ್ಟ. ಹೌದು. ಸ್ವಲ್ಪ ಉಪ್ಪು ಬಿಡಿಸ್ಕೊಳ್ಳೋಣ. ಬೇಕಿದ್ರೆ ಲಾಸ್ಟಿಗೆ ಉಪ್ಪು ಹಿಟ್ಟಿಗೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಟ್ರೆ ಕಷ್ಟ, ಹಿಟ್ಟಿಗೂ ಮಿಕ್ಸ್ ಇರುತ್ತೆ. ಸೊ 1 ಟೇಬಲ್ ಸ್ಪೂನ್ ತಗೊಂಡಿದ್ವಿ, ಅಷ್ಟರಲ್ಲಿ ಇಷ್ಟನ್ನ ಉಳಿಸಿದ್ದಾರೆ. ನೋಡೋಣ, ಕಡಿಮೆ ಏನಾದ್ರು ಬಿದ್ರೆ ಹಾಕೋಬಹುದು. ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಮತ್ತೆ ತಿನ್ನೋಕ್ಕೂ ಆಗಲ್ಲ. ಇವಾಗ ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬಾರ್ದು. ಆಮೇಲೆ ಪದೇ ಹಿಂಗೆ ಮಾಡ್ಕೊಂಡಿರ್ಬೇಕು. ನೀರು ಮಿಕ್ಸ್ ಮಾಡೋದ್ರಿಂದ ಬದನೆಕಾಯಿ ಒಳಗಡೆಯಿಂದ ಆಚೆ ಬರೋ ಚಾನ್ಸಸ್ ಇರುತ್ತೆ ಪೇಸ್ಟ್.
ಆಮೇಲೆ ಎಣ್ಣೆಲಿ ಹಾಕ್ದಾಗ ಸಿಡಿದ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಸೈಡ್ ನಿಂತ್ ಮಾಡ್ಬೇಕು ಯಾವಾಗ್ಲೂ, ಇಲ್ಲ ಅಂದ್ರೆ ಈ ತರ ಗಾಷ್ಟನು ಬರುತ್ತೆ. ಆಕ್ಚುಲಿ ಮೆಣಸಿನ್ಕಾಯಿ ಜಾಸ್ತಿ ಘಾಟ ಬರುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಷ್ಟೆ. ನನ್ನ ಹಸ್ಬೆಂಡ್ಗೆ ಇವಾಗ ಇದು ಏನಂತಾರೆ तेजस्वी लोग हैं हमारे पास. ಹಿಂಡಿಕಲ್. ಆಕ್ಚುಲಿ ಇವಾಗ ಹಿಂಡಿ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ? ಹಿಂಡಿಕಲ್ ಒಳಗೆ ಟೇಸ್ಟ್ ಚೆನ್ನಾಗಿ ಬರ್ತಿದೆ, ನೋಡಿದ್ದಿಲ್ಲ ನಾನು ಅವಾಗ. ಸಡನ್ ಆಗಿ ನೋಡಿ ಅಯ್ಯೋ ಅದ್ರಲ್ಲಿ ಯಾಕೆ ಇದ್ರಲ್ಲಿ ಮಾಡೋಣ ಅಂತ ಇವಾಗ ತಗೊಂಡ್ರು. ಇದು ಪೇಸ್ಟು ಚೆನ್ನಾಗಾಗತ್ತೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಬರುತ್ತೆ ಮಿಕ್ಸಿಗಿಂತ ಅಲ್ಲ. ಹಾ ಏನಂತ ಇವಾಗ ಇದು ರೆಡಿ ಆಯ್ತಾ? ಹಾ ಇವಾಗ ಇದು ರೆಡಿ ಆಯ್ತು. ಈಗ ಟೇಸ್ಟ್ ನೋಡೋದ ಕರೆಕ್ಟಾಗಿ ಎಷ್ಟು ಮಸ್ತ್ ಬಂದಿದೆ. ಆಕ್ಚುಲಿ ನಂಗೆ ಹಸೆ ಖಾರ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ನೋಡೋಣ, ಬದನೆಕಾಯಿ ಬಜ್ಜಿ ಆಗಿ ಉಳಿದ್ರೆ ತಿಂತೀನಿ. ಉಳಿಯುತ್ತೆ, ಪಕ್ಕ ಉಳಿಯುತ್ತದೆ ಅಲ್ಲ. ಈ 2 ಬದನೆಕಾಯಿ ಮಾಡ್ತಾ ಇರೋದ್ರಿಂದ ಈಸಿ ಆಗುತ್ತೆ ನಮ್ಗೆ, ಉಳಿಯುತ್ತೆ. ಸೂಪರ್. ಅನ್ನ, ತುಪ್ಪ, ಚಟ್ನಿ, ಮೊಸರು, ಖಾರ, ರೊಟ್ಟಿ. ನಾನು ಟೇಸ್ಟ್ ಮಾಡ್ತೀನಿ. ಆಕ್ಚುಲಿ ಸ್ವಲ್ಪ ಖಾರ ಇರುತ್ತೆ, ಬಟ್ ಸ್ಟಿಲ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ದಿ ಬೆಸ್ಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವ್ರು ಹೇಳಿರೋ ಕನ್ಸಿಸ್ಟೆನ್ಸಿಲಿ ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದನ್ನ ಹಾಕಕ್ಕೆ ಒಂದು ಬೌಲು, ಒಂದು ಸೆಕೆಂಡ್ ತೊಳಿಬೇಕು ಅದನ್ನ. ಇದು ಆಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಪಾತ್ರೆ ತಿಕ್ಕಿಲ್ಲ, ತಿಕ್ಕೋಬೇಕು. ಅದೇ ತಿಕ್ತಾಳೆ, ಬಟ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಿಕ್ಕೋತೀನಿ, ಜಾಸ್ತಿ ಎಲ್ಲ ಅನಿಸ್ತಾ ಇದೆ. ಸೊ ಇವಾಗ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ನಿಂಗೂ ಹಸೆ ಖಾರ ತುಂಬ ಇಷ್ಟ ಅಲ್ಲ? ಅದರಲ್ಲೂ ಲಾಸ್ಟಿಗೆ ಪುಣ್ಯ ನಿಮ್ಗೆ ನೆನಪಾಯ್ತು ಆ ಕಲ್ಲಲ್ಲಿ ಕೊಟ್ಟೋದು. ಹಿಂಡಿ ಕಲ್ಲಲ್ಲಿ ಮಾಡಿದರೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಪ್ರೊಸೆಸ್ಸು? ಬದನೆಕಾಯಿ ಹೆಚ್ಕೊಳ್ಳೋದಿಲ್ಲ. ಆಮೇಲೆ ಇದು ಮೇನ್ ಏನಂದ್ರ ಜಾಸ್ತಿ ದಪ್ಪ ಹೆಚ್ಕೋಬಾರ್ದು, ಜಾಸ್ತಿ ದಪ್ಪ ಹೆಚ್ಕೊಂಡ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ನೀರಲ್ಲಿ ಹಾಕ್ತಿದೀಯಲ್ಲ ಅದ್ರ ಕಪ್ಪಾಗಬಾರ್ದು ಅಂತ, ಜಾಸ್ತಿ ಹೊತ್ತು ಆಚೆ ಇಟ್ರೆ ಬದನೆಕಾಯಿ ಕಪ್ಪಾಗತ್ತೆ. ಸೊ ಥಿಕ್ನೆಸ್ ಇಷ್ಟಿದ್ರೆ ಓಕೆ. ಇದೆಲ್ಲರ ಮಧ್ಯೆ ಪೇಸ್ಟ್ ಕೊಡುತ್ತೆ. ಓಕೆ, ಜಾಸ್ತಿ ದಪ್ಪ ಆದ್ರೂ ಟೇಸ್ಟಿ ಆಗಲ್ಲ. ಜಾಸ್ತಿ ದಪ್ಪ ಆದ್ರೆ ಎಣ್ಣೆಲಿ ಇದಾಗಲ್ಲ, ಕರೆಕ್ಟ್ ಆಗಿ ಫ್ರೈ ಆಗಲ್ಲ ಅದು. ಸೊ ಫಸ್ಟ್ ಲೇಯರ್ ಇಷ್ಟು, ಸೆಕೆಂಡ್ ಲೇಯರ್ ಇಷ್ಟು. ಆಕ್ಚುಲಿ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಬದನೆಕಾಯಿ ಬಜ್ಜಿ ಮಾತ್ರ ಅಲ್ಟಿಮೇಟ್ ಮಾಡ್ತಾರೆ. ಸೊ ಇವತ್ತಿನ ದಿನ ಬದನೆಕಾಯಿ ಬಜ್ಜಿ ಮಾಡ್ತೀನಿ ಅಂದ್ರು, ಸೊ ಇದನ್ನ ರೆಕಾರ್ಡ್ ಮಾಡ್ಲೇಬೇಕಿತ್ತು ನಾನು. ನೀ ಕುಕ್ಕಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು? 5th ಸ್ಟ್ಯಾಂಡರ್ಡ್ ಇಂದ. ಹೌದಾ? ಏನೇನ್ ಕಲಿತಿದ್ರಿ, ಏನೇನ್ ಮಾಡ್ತಿದ್ರಿ? ಎಲ್ಲ ಬರ್ತಿತ್ತು, ಹಾಸ್ಟೆಲ್ ಅಲ್ಲಿ ಇದ್ದೆ. ಆಮೇಲೆ ನಮ್ಮ ಮಮ್ಮಿನೇ ಎಲ್ಲ ಕಲಿಸಿದ್ರು. ಹೌದು. ಇವಾಗ ಇದು ಒಂದು ಬದನೆಕಾಯಿ ಒಳಗ 7 ಬಜ್ಜಿ ಆಯ್ತು. ಹೌದು, ಒಂದು ಬಜ್ಜಿಗೆ ಆಚೆ 15 ರೂಪೀಸ್. ಹೌದು, ನಮ್ಮ ಊರಲ್ಲಂತೂ ಇವಾಗ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 20 ರೂಪೀಸ್ಗೂ ಹೋಗ್ತಾ ಇದೆ. ನಮ್ಗೆ ಮನೇಲಿ ಮಾಡ್ಕೊತಿದ್ದಾಗ ಹೆಲ್ತಿಗೂ ಒಳ್ಳೇದು, ಆಮೇಲೆ ನಾವೇ ಮಾಡಿದ ಖುಷಿನೂ ಇರುತ್ತೆ. ನಿಜ. 2 ಬದನೆಕಾಯಿದು ಬಜ್ಜಿ ಮಾಡ್ತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಊರ ಹತ್ರ ಇದ್ದಾಗ, ಹೊರಗಡೆ ಹೋದಾಗ ಬರೀ 1 ಅಥವಾ 2 ತಗೊಂಡ್ಬರ್ತಾ ಇದ್ವಿ. ಬಟ್ ಇವಾಗ ಮನೇಲಿ ಮಾಡ್ತೀವಲ್ಲ, ಇವನ್ ನಾವು ಬರೀ 1 ಬದನೆಕಾಯಲ್ಲಿ ಮಾಡಿದ್ರು ಕೂಡ ಮಿನಿಮಮ್ ಒಂದು 5 ಅಂತೂ ಆಗೇ ಆಗುತ್ತೆ. ಹಾಗೆ ನಾವು ಪದೇ ತಿಂತಾ ಇರಲ್ಲ, ಯಾವಾಗ್ಲಾದ್ರೂ ಒಂದ್ಸರಿ ತಿಂತಾ ಇರ್ತೀವಿ. ಸೊ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ನಾವು ಟೋಟಲ್ ಆಗಿ 2 ಬದನೆಕಾಯಿ ಬಜ್ಜಿ ಮಾಡಿರ್ತೀವಿ. ಇವತ್ತು ತಿಂದ್ಬಿಟ್ರೆ ಮತ್ತೆ ಒಂದ್ ತಿಂಗಳು ನಾವು ಬದನೆಕಾಯಿ ಬಜ್ಜಿ ಹತ್ರ ಮುಖಸ್ತ ನೋಡಲ್ಲ. ಬಿಕಾಸ್ ಪದೇ ಈ ತರ ಮಾಡ್ಕೊಂಡು ತಿನ್ನೋದಿಲ್ಲ ಕೂಡ ನಾವು. ನಮ್ಗೆ ಯಾವಾಗ ಇಷ್ಟ, ನಮ್ಗೆ ಯಾವಾಗ ಮಾಡ್ಬೇಕಂತ ಅನ್ಸುತ್ತೆ, ಯಾವಾಗ್ಲಾದ್ರೂ ತಿನ್ಲೇಬೇಕು ಅಂತ ಡೆಸ್ಪರೇಟ್ ಅನ್ಸುತ್ತೆ, ಅವಾಗ ಮಾತ್ರ ನಾವು ಬದನೆಕಾಯಿ ಬಜ್ಜಿ ಮಾಡ್ತೀವಿ. ಸೊ ಇಷ್ಟೊತ್ತು ಅವ್ರ ಕೆಲಸ ಆಯ್ತು. ಇವಾಗ ನನ್ನ ಕೆಲಸ ಏನಂತ ಹೇಳಿದ್ರೆ, ಈ ಬದನೆಕಾಯಿನ ನಾವು ನೀರಲ್ಲಿ ಇಟ್ಟಿರ್ತೀವಲ್ವಾ, ಇದರಲ್ಲಿಂದ ನಾವು ಕಂಪ್ಲೀಟ್ ಆಗಿ ಮಾಯಿಶ್ಚರ್ನ ಹೊರಗಡೆ ತೆಗಿಬೇಕು. ಇಲ್ದಿದ್ರೆ ಏನಾಗುತ್ತೆ, ಬದನೆಕಾಯಿ ಬಜ್ಜಿನ ನಾವು ಎಣ್ಣೆಗೆ ಹಾಕಿದಾಗ ಅದು ಸಿಡಿದು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದ್ಸರಿ ನಾವು ಚೆನ್ನಾಗಿ ಬದನೆಕಾಯಿನ ಒಂದು ಫ್ರೆಶ್ ಕ್ಲಾತ್ ಅಲ್ಲಿ ನಾವು ಬದನೆಕಾಯಿ ಬಜ್ಜಿನ ಡ್ರೈ ಮಾಡ್ಕೋಬೇಕು. ಹಾಗೆ ಇದನ್ನ ಡ್ರೈ ಮಾಡಿ ನಾನು ನೆಕ್ಸ್ಟ್ ಇದಕ್ಕೆ ಸ್ಟಫಿಂಗ್ ನ ಫಿಲ್ ಮಾಡ್ತೀನಿ. ಇದು ಪ್ರತಿ ಸರಿ ನನ್ನ ಕೆಲಸ ಆಗಿರುತ್ತೆ. ಎಲ್ಲಾ ಪ್ರಿಪೇರ್ ಮಾಡೋದು ಅವ್ರ ಕೆಲಸ, ಈ ತರ ಸ್ಟಫಿಂಗ್ ಮಾಡೋದು ನನ್ನ ಕೆಲಸ. ಇವಾಗ ಸ್ಟಫಿಂಗ್ ನ ಫಿಲ್ ಮಾಡಬೇಕು.
ಆಕ್ಚುಲಿ ಖಾರನ ನೋಡ್ಕೊಂಡು ಹಾಕೋಬೇಕು. ನಾವು ಜಾಸ್ತಿ ಖಾರ ತಿಂತೀವಿ, ಸೊ ಹಾಗಾಗಿ ನಾವು ಜಾಸ್ತಿ ಸ್ವಲ್ಪ ಖಾರ ಆ್ಯಡ್ ಮಾಡಿರ್ತೀನಿ. ಬಟ್ ನೀವು ಮಾತ್ರ ಯಾವ ಕಾರಣಕ್ಕೂ ಖಾರ ತಿನ್ನಲ್ಲ ಅಂತ ಹೇಳಿದ್ರೆ ಕಡಿಮೆ ಖಾರನ ಆ್ಯಡ್ ಮಾಡಿ. ಇವಾಗ ಎಣ್ಣೆ ಎಲ್ಲ ಕಾದಿದೆ ಅಲ್ವಾ, ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ರಾ ಅಥವಾ ಹೈ ಫ್ಲೇಮ್ ಅಲ್ಲ? ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ಮೇಲ್ಗಡೆ ಇದು ಬರ್ತಿರ್ಬೇಕು ಲೇಯರ್ ತರ, ಅಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಅದು. ಓಕೆ. ಅದಾದ್ಮೇಲೆ ಫುಲ್ ಇದಿಷ್ಟು ಈ ತರ ಬದನೆಕಾಯಿ ಫುಲ್ ಎಲ್ಲ ಕಡೆನೂ ಹಿಟ್ಟು ಟಚ್ ಆಗೋತಿರ ಮಾಡ್ಕೊಂಡು ಒಂದ್ ರೌಂಡ್ ಈ ತರ ಮಾಡ್ಕೊಂಡು ಎಲ್ಲೆಲ್ಲಿ ಇದು ಇರುತ್ತೆ ಮಾಡ್ಕೊಂಡು ಈ ತರ ಬಿಟ್ರೆ ಮುಗಿತು. ಆಹಾ ಸೂಪರ್. ಹಾಕಿದ ತಕ್ಷಣನೇ ಬದನೆಕಾಯಿ ಬಜ್ಜಿ ಎದ್ದು ಬಿಡ್ತು ನೋಡಿ. ಎರಡು ಕಡೆ ಒಂದು 3 ಮಿನಿಟ್ಸ್. 3 ಮಿನಿಟ್ಸ್ ಎಣ್ಣೆ ಕಾದಿದ್ರ ಮೇಲೆ ಡಿಪೆಂಡ್. ಜಾಸ್ತಿ ಕಾದಿದ್ರೆ 3 ಮಿನಿಟ್ಸ್, ಇಲ್ಲಾಂದ್ರೆ 4 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಒಳಗೆ. ಆಮೇಲೆ ಈ ಥರ ಮಾಡ್ಕೊಂಡಿರ್ಬೇಕು ಅವಾಗ ಅವಾಗ. ಓಕೆ. ವಾವ್ ಸೂಪರ್. ಆಹಾ. ಒಂದು 5 ಮಿನಿಟ್ಸ್ ಆರಿದ್ರೆ ಮುಗಿತು. ಓ ಸೂಪರ್. ನಮ್ಮ ಬದ್ನೆಕಾಯಿ ಬಜ್ಜಿಗಳು ರೆಡಿ ಆಗಿವೆ. ವಾವ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ. ಹಾಗೆ ನಾವು 2 ಬದನೆಕಾಯಿ ತಗೊಂಡಿದ್ವಿ, ಸೊ ಒಂದೊಂದರಲ್ಲಿ ಅರೌಂಡ್ 7 ಆಗಿದೆ. ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ, ಸೊ ಬನ್ನಿ ಹಾಗಾದ್ರೆ ಟೇಸ್ಟ್ ಮಾಡಕ್ಕೆ ಹೋಗೋಣ. ನೋಡಿ, ಇಲ್ಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ವಾವ್, ತಿಂದು ಹೇಳು ಹೇಗಾಗಿದೆ ಅಂತ ನಾನು ಕೂಡ ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ, ಸೊ ಬನ್ನಿ ಹಾಗಾದ್ರೆ ಟೇಸ್ಟ್ ಮಾಡೋಣ. ಹೇಗಾಗಿದೆ? ಸೂಪರ್. ಬದನೆಕಾಯಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ ಲೈಫ್ ಅಲ್ಲಿ ನೀವು ತಿಂದಿರುವಂತಹ ಬೆಸ್ಟ್ ಬದನೆಕಾಯಿ ಬಜ್ಜಿ ಇದಾಗಿರುತ್ತೆ. ಬಿಕಾಸ್ ರೆಸಿಪಿ ಮಾತ್ರ ಏನಿದೆ ಅಪ್ ಟು ದ ಮಾರ್ಕ್ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಇವಾಗ ಆರಾಮ್. ಹಾಗೆ ನಮ್ಗೆ ಜಾಸ್ತಿ ಖಾರ ಇಷ್ಟ, ಸೊ ಹಾಗಾಗಿ ಇಷ್ಟು ಪೇಸ್ಟ್ ಉಳಿದಿತ್ತು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ಸ್ವಲ್ಪ ಹಂಗೆ ಸುಮ್ನೆ ಡಿಪ್ ಮಾಡಿಕೊಂಡು ತಿಂತಾ ಇದೀವಿ. ಹೆಂಗೋದೈತಿಯಾ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಬದನೆಕಾಯಿ ಬಜ್ಜಿ ರೆಸಿಪಿ ಟ್ರೈ ಮಾಡಿ. ನಾವು ಮಾತ್ರ ತುಂಬಾ ರೆಸಿಪೀಸ್ ಟ್ರೈ ಮಾಡಿದೀವಿ. ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಈ ರೆಸಿಪಿಗೆ ನಾವು ಸ್ಟಿಕ್ ಆಗಿರೋದು, ಬಿಕಾಸ್ ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವೇನಾದ್ರೂ ನಿಜವಾಗ್ಲೂ ಗದಗ್ ಸ್ಟೈಲ್ ಬದನೆಕಾಯಿ ಬಜ್ಜಿ ತಿನ್ಬೇಕು ಅಂತ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮ್ಗೂ ಬದನೆಕಾಯಿ ಬಜ್ಜಿ ಇಷ್ಟ ಅಂತ ಹೇಳಿದ್ರೆ, ನೀವ್ ಯಾರಾದ್ರೂ ಗದಗ್ನವರಾಗಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಕೂಡ ಖುಷಿ ಆಗುತ್ತೆ. ಸೊ ಮತ್ತೆ ಸಿಗ್ತೀವಿ ನಿಮ್ಗೆ ನಾಳೆ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಅಂಡ್ ಸ್ಪ್ರೆಡ್ ಲವ್. ಬಾಯ್ ಬಾಯ್. ಇಂಗ್ರೀಡಿಯೆಂಟ್ ಲಿಸ್ಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಎಕ್ಸಾಕ್ಟ್ ರೆಸಿಪಿನ ಫಾಲೋ ಮಾಡಿದ್ರೆ ನೀವು ಕೂಡ ಅದ್ಭುತವಾಗಿರುವಂತಹ ಬದನೆಕಾಯಿ ಬಜ್ಜಿನ ಎಂಜಾಯ್ ಮಾಡ್ಬೋದು.